ಬಿಗ್ ಬಾಸ್ ಕನ್ನಡ ಸೀಸನ್ 5 ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರಿದವರು ಚಂದನ್ ಶೆಟ್ಟಿ. ತನ್ನ ಹಾಡುಗಳ ಮೂಲಕವೇ ವೀಕ್ಷಕರ ಮನೆಗೆದ್ದವರು ಚಂದನ್ ಶೆಟ್ಟಿ. ಸದ್ಯ ಇವರು ಬಿಗ್ ಬಾಸ್ ನನಗೆ ತುಂಬಾ ಹೆಲ್ಪ್ ಮಾಡಿತು, ಅದೇ ತರಹ ನನ್ನನ್ನು ಕಷ್ಟದಲ್ಲೂ ಸಿಲುಕಿಸಿತು ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಬಿಗ್ ಬಾಸ್ಗೂ ಮುನ್ನ ಯೂಟ್ಯೂಬ್ ಗೊತ್ತಿರೋರಿಗೆ ಮಾತ್ರ ನಾನು ಗೊತ್ತಿದ್ದೆ. ಬಿಗ್ ಬಾಸ್ ಮೂಲಕ ನಾನು ಮನೆ ಮನೆ ಮಾತಾದೆ, ಪ್ರತಿ ಮನೆಗೂ ರೀಚ್ ಆದೆ. ಇದು ದೊಡ್ಡ ಪ್ಲಸ್ ಪಾಯಿಂಟ್. ಬಿಗ್ ಬಾಸ್ನಿಂದ ಸಿಕ್ಕ ಫೇಮ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಬಡಪಾಯಿ ಸಿಂಗರ್ ಆದ ನನಗೆ ತುಂಬ ಜನಪ್ರಿಯತೆ ಸಿಕ್ಕಿತ್ತು, ಅದನ್ನು ನಿಭಾಯಿಸುವಷ್ಟು ಸಂಭಾವನೆ ನನಗೆ ಸಿಗುತ್ತಿರಲಿಲ್ಲ ಎಂದು ಮನಬಿಚ್ಚಿ ಮಾತನಾಡಿದ್ದಾರೆ ಚಂದನ್ ಶೆಟ್ಟಿ. ಫೇಮ್ ಸಿಕ್ಕ ಬಳಿಕ ನಮ್ಮ ಮೇಲೆ ಇಷ್ಟ ಬಂದ ಹಾಗೆ ಮಾತನಾಡೋದು, ಅಶ್ಲೀಲವಾಗಿ ಮಾತಾಡೋ ಪವರ್ ಕೆಲವರಿಗೆ ಸಿಕ್ಕಿತು. ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋಕೆ ಆಗಲಿಲ್ಲ. ಹಾಗೆ ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಮಾತ್ರ ಜಾಸ್ತಿ ಸಂಭಾವನೆ ಕೊಡೋದು, ಮಿಕ್ಕವರಿಗೆ ಕೊಡಲ್ಲ. ನಮಗೆಲ್ಲ ಚೌಕಾಸಿ ಮಾಡಿ ಸಂಭಾವನೆ ಕೊಡ್ತಾರೆ, ಬಿಡಿಬಿಡಿಯಾಗಿ ಸಂಭಾವನೆ ಕೊಡ್ತಾರೆ. ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಎಂಬ ಕಹಿ ಸತ್ಯವನ್ನ ಚಂದನ್ ಶೆಟ್ಟಿ ಬಿಚ್ಚಿಟ್ಟಿದ್ದಾರೆ. ನೋಡೋರಿಗೆ ಚಂದನ್ ಶೆಟ್ಟಿ ಜಾಸ್ತಿ ದುಡ್ಡು ಮಾಡ್ತಿದ್ದಾರೆ ಅನಿಸುತ್ತೆ, ಆದರೆ ನಮ್ಮ ಜರ್ನಿ ತುಂಬಾ ಕಷ್ಟ. ಫೇಮ್ನ ಕಾಪಾಡಿಕೊಂಡು ಹೋಗೋದಕ್ಕೆ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟನ್ನ ಮಾಡ್ತಾ ಇದ್ದೇನೆ. ನನ್ನ ಲೈಫ್ನಲ್ಲಿ ಡಿವೋರ್ಸ್ ಒಂದು ಬ್ಯಾಡ್ ಮೆಮೊರಿಯಾಗಿ ಉಳಿದುಕೊಳ್ಳುತ್ತದೆ ಎಂಬ ಮಾತು ಚಂದನ್ ಶೆಟ್ಟಿ ಅವರ ಬಾಯಿಂದ ಬಂದಿದೆ.